ಹಾಯ್ ಹೆಲೋ ಫ್ರೆಂಡ್ಸ್, ಹೆಂಗದೀರಿ ಎಲ್ಲರೂ? ಇವತ್ತು ನಾವೇನು ಮಾಡತ್ತೀವಿ ಅಂದ್ರೆ ಉತ್ತರ ಕರ್ನಾಟಕದೊಳಗೆ ಮಸಾಲೆ ಖಾರ ಕೂಡಿಸ್ತಾರೆ, ನಿಮಗೂ ಗೊತ್ತಿರ್ಬೋದು. ಆ ಖಾರ ಕೂಡ್ಸಾಕತ್ತೀವಿ. ಮೊನ್ನೆ ಒಂದ್ಸತಿ ಕೂಡಿಸಿದ್ದು ರೀ, ಮಸ್ತಾಗಿತ್ತು. ಸೊ ಇವಾಗ ಖಾಲಿ ಆದ್ಮೇಲೆ ಮತ್ತೆ ಕೂಡ್ಸಾಕತ್ತೀವಿ. ಅದಕ್ಕೆ ಹಂಗೆ ಇರಲಿ ಅಂತೇಳಿ ಒಂದು ವಿಡಿಯೋ ಮಾಡಾಕತ್ತೀನಿ. ನೀವು ಒಂದ್ಸತಿ ಟ್ರೈ ಮಾಡಿರಿ. ಚಲೋ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರೀ ಹಂಗಾರೆ ಈಗ ಮಸಾಲೆ ಖಾರ ಕುಡ್ಸಕ್ಕೆ ಏನೇನು ಬೇಕು, ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ 1 kg ಖಾರ ತೊಗೊಂಡೈತಿ. 1 ಬೌಲಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, 1 ಹಿಡಿಯಷ್ಟು ಕೊತ್ತಂಬರಿ, 2 ಕೊಬ್ಬರಿ ಬಟ್ಲ, ಒಂದು ಸ್ವಲ್ಪ ಚಕ್ಕೆ, 1 ಬೌಲಷ್ಟು ಕೊತ್ತಂಬರಿ ಕಾಳು, 1 ಬೌಲ್ ಶುಂಠಿ. ಇಲ್ಲಿ ನೋಡ್ರಿ ಲವಂಗ, ಕಾಳುಮೆಣಸು, ಜೀರಿಗೆ, ಮೆತ್ತೆ ಕಾಳು ಮತ್ತು ಏಲಕ್ಕಿ ತೊಗೊಂಡೈತಿ. ಒಂದು 10 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೇನಿ. ಕೊಬ್ಬರಿ ಇಷ್ಟಿದ್ದು ನೋಡ್ರಿ 2 ತೊಗೊಂಡೇನಿ. ಈಗ ಎಲ್ಲಾನು ಫ್ರೈ ಮಾಡ್ಕೊಳ್ಳೋಣ್ರಿ. ಫಸ್ಟ್ ಒಣದಿರ್ತೈತಲ್ಲ, ಈ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಎಲ್ಲ ಏನು ಯೂಸ್ ಮಾಡೋದಿಲ್ಲ, ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಮೀಡಿಯಮ್ ಒಳಗೆ ಇಲ್ಲ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡ್ರಿ ಹಿಂಗೆ ಕೈ ಆಡಿಸ್ಕೊಂತ ಫ್ರೈ ಮಾಡ್ತಾ ಇರ್ರಿ. ನೋಡ್ರಿ ಈಗ ಫ್ರೈ ಆಗೈತಿ. ಸ್ವಲ್ಪ ಕೊತ್ತಂಬರಿ ಕಾಳ್ದು ಕಲರ್ ಚೇಂಜ್ ಆಗದ, ಇಷ್ಟಿದ್ರೆ ಸಾಕು. ಈಗ ನೆಕ್ಸ್ಟ್ ಕೊಬ್ಬರಿ ಫ್ರೈ ಮಾಡ್ಕೊಳ್ಳೋಣ್ರಿ. ಅದ ಬಾಣಲಿಗೆ ಹಾಕ್ಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡ್ರಿ ಇಷ್ಟು ಕಲರ್ ಚೇಂಜ್ ಆಗಬೇಕು. ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ನೀವು ಫ್ರೈ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ್ರಿ. ಅದಕ್ಕೆ ಅದ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳತ್ತೇನಿ. ಇದೂ ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಬ್ರೌನ್ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ನೋಡಿರಿ ಎಷ್ಟು ಕಲರ್ ಚೇಂಜ್ ಆಗೈತಿ. ಇನ್ನೂ ಕಲರ್ ಚೇಂಜ್ ಆಗಬೇಕು, ಹೊತ್ತಿಸ್ಬಾರ್ದು, ಹಂಗೆ ಬ್ರೌನ್ ಕಲರ್ ಬರಬೇಕು. ನೋಡಿರಿ ಇಷ್ಟಾದರೆ ಸಾಕು. ಇದನ್ನು ಪ್ಲೇಟಿಗೆ ತಕ್ಕೋತೇನೆ. ಬರ್ರಿ ಈಗ ಅದ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕತ್ತೀನಿ. ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳತ್ತೀನಿ. ಇದನ್ನು ಎಲ್ಲನೂ ನೀವು ಮೀಡಿಯಮ್ದಾಗ ಇಲ್ಲಾಂದ್ರೆ ಸ್ಲೋ ಆಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿರಿ ಇದು ಇಷ್ಟ ಆಗೈತಿ. ಇಷ್ಟ ಆದ್ರೆ ಸಾಕು. ಇದನ್ನು ನಾನು ಪ್ಲೇಟಿಗೆ ತಕ್ಕೋತಿಟ್ಕೋತೀನಿ. ಈಗ ಶುಂಠಿ ಫ್ರೈ ಮಾಡ್ಕೊಳತ್ತೀನಿ. ಇದಕ್ಕೆ ಎಣ್ಣೆದು ಏನು ಹಾಕಿಲ್ಲ, ಹಂಗೆ ಫ್ರೈ ಮಾಡ್ಕೊಳತ್ತೀನಿ. ಇದು ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿರಿ ಇಷ್ಟ ಆದ್ರೆ ಸಾಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೈತಿ. ಈಗ ಇದನ್ನು ನಾನು ಎಲ್ಲ ಸಪ್ರೇಟ್ ತಕ್ಕೊಳತ್ತೀನಿ. ಈಗ ಇದಕ್ಕೆ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ತೊಳೆದ ಇಟ್ಟಿದ್ನಿ, ಅದನ್ನು ಇದಕ್ಕೆ ನಾನು ಹಾಕಿ ಫ್ರೈ ಮಾಡ್ಕೊಳತ್ತೀನಿ. ನೋಡಿರಿ ಇಷ್ಟ ಆದ್ರೆ ಸಾಕು. ಎಲ್ಲ ನೀರು ಹೋಗಿ ಬೆರಸಾಗೈತಿ. ಇಷ್ಟ ಆದ್ರೆ ಸಾಕು. ಈಗ ಇದ ಬಾಣಲಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೀನಿ. ಕೊತ್ತಂಬರಿನೂ ನಾವು ಫ್ರೈ ಮಾಡ್ಕೋಬೇಕ್ರಿ, ಹಂಗೆ ಹಸಿದ ಹಾಕಬಾರ್ದು. ನೋಡಿರಿ ಒಂದಿಷ್ಟು ಫ್ರೈ ಆದ್ರೆ ಸಾಕು. ಇದನ್ನು ನಾನಿವಾಗ ಸಪ್ರೇಟ್ ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ. ನೋಡಿರಿ ಈಗ ಎಲ್ಲ ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡೇನಿ. ಈಗ ಎಲ್ಲ ಮಿಕ್ಸಿ ಮಾಡ್ಕೊಳ್ಳೋದು ಬರ್ರಿ. ಮೊದಲೇ ಇದು ಒಣ ಮಸಾಲೆ ಏನೈತಿಲ್ಲ ಅದನ್ನು ಮಿಕ್ಸಿ ಮಾಡ್ಕೊಂಡೇನಿ. ಆಮೇಲೆ ಅದಕ್ಕೆ ಕೊಬ್ಬರಿ ಮಿಕ್ಸಿಗೆ ಹಾಕಿದ್ದೇನೆ. ನೋಡಿರಿ ಹಿಂಗಾಗೈತಿ. ಆಮೇಲೆ ಇಲ್ಲಿ ನಾನು ಎಲ್ಲ ಸ್ವಲ್ಪ ತೊಗೊಂಡೇನ್ರಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಎಲ್ಲ ಸ್ವಲ್ಪ ಅಂದ್ರೆ ಶುಂಠಿ, ಈರುಳ್ಳಿ, ಕೊತ್ತಂಬರಿ ಕರಿಬೇವು ಎಲ್ಲ ಏನಿತ್ತಲ್ರಿ ಇದನ್ನೆಲ್ಲ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡೇನಿ. ನೋಡಿರಿ ಹಿಂಗೆ ಖಾರ ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ನಾವೇನು ಮಿಕ್ಸಿ ಮಾಡಿರ್ತಲ್ಲ ಅದನ್ನೆಲ್ಲ ಫುಲ್ ಇದ್ರೊಳಗೆ ಹಾಕಿ ಅಮ್ಮ ಹೆಂಗೆ ಕಲಸತ್ತಾರಲ್ಲ ಹಂಗೆ ಕಲಿಸ್ಬೇಕು. ಒಂದಷ್ಟು ಮಂದಿ ಕೈಯಿಂದ ಕಲಿಸ್ತಾರೋ, ನಮಗೆ ಕೈಯಿಂದ ಕಲಿಸಿದ್ರೆ ಕೈ ಉರಿತಾವಂಥೇಳಿ ಅಮ್ಮ ಚಮಚೆಯಿಂದ ಕಲಸತ್ತಾಳು. ನಾನೆಲ್ಲ ಮಿಕ್ಸಿ ಮಾಡ್ಬಿಡ್ಕ ಅಮ್ಮ ಕಲಿಸಿ ಬಿಟ್ಟಿದ್ಲು. ಸೊ ನೋಡಿರಿ ಫೈನಲ್ ಆಗಿ ಹಿಂಗಾಗೈತಿ. ಭಾಳ ಕೆಂಪಾಗೈತಿ, ಆದರೆ ಇದ್ರಾಗ ಕಾಣವತ್ತು.